ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನ ಒಂದು ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ಪಾರ್ಥಿವ ಶರೀರದ ಮೆರವಣಿಗೆ ಕೂಡ ಸಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸುರಪುರ ಶಾಸಕ ರಾಜಾ ವೆಂಕಟಪ್ಪ ನಾಯಕ ಅವರ ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ರಾಜಾ ವೆಂಕಟಪ್ಪ ನಾಯಕ ಅವರ ಅಂತಿಮ ದರ್ಶನವನ್ನ ಸಿಎಂ ಸಿದ್ದರಾಮಯ್ಯ ಪಡೆದಿದ್ದಾರೆ. ಹಾಗೆ ಪುತ್ರನಿಗೆ ಖರ್ಗೆ ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾಂತ್ವನದ ನುಡಿಗಳನ್ನ ಕೂಡ ಆಡಿದ್ದಾರೆ. ಸಂತೈಸೋ ಕೆಲಸವನ್ನ ಕೂಡ ಮಾಡಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸುರಪುರ ಶಾಸಕರಿಗೆ ನೋವಿನ ಕಂಬನಿಯನ್ನ ಮಿಡಿಯೋ ಮೂಲಕ ವಿದಾಯವನ್ನ ಹೇಳೋದಕ್ಕೆ ಅತ್ಯಾಪ್ತರು ಸೇರಿದ್ದಾರೆ. ಈಗಾಗಲೇ ನೋಡ್ತಾ ಇದ್ದೀರಾ, ಮಲ್ಲಿಕಾರ್ಜುನ್ ಖರ್ಗೆ ಎಐಸಿಸಿ ಅಧ್ಯಕ್ಷರು ಸುರಪುರ ಶಾಸಕರ ಮಗನನ್ನ ಸಂತೈಸ್ತಾ ಇರುವಂತಹ ರೀತಿ, ದುಃಖ ತಪ್ತರಾಗಿರುವಂತಹ ಮಗನನ್ನ ಆಲಂಗಿಸಿ ಅವರಿಗೆ ಧೈರ್ಯ ತುಂಬುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಪಾರ ಅಭಿಮಾನಿಗಳು ಕೂಡ ಸೇರಿದ್ದಾರೆ. ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ಸಿಎಂ ಸಿದ್ದರಾಮಯ್ಯ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆದಿಯಾಗಿ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಇಲ್ಲಿ ಮಗನನ್ನ ಸಂತೈಸ್ತಾ ಇದ್ದಾರೆ. ಮಗನಿಗೆ ಧೈರ್ಯ ತುಂಬುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಈಗಷ್ಟೇ ಸರ್ಕಾರಿ ಗೌರವಗಳು ಸಲ್ಲಿಕೆ ಆಗಿದ್ದನ್ನ ಕೂಡ ನೀವು ನೋಡಿದ್ರೆ, ಇನ್ನೊಂದು ಕಡೆ ಚಿತ್ರಣ ನೋಡ್ತಾ ಇದ್ದೀರಾ. ಅಲ್ಲಿ ರಾಜಾ ವೆಂಕಟಪ್ಪ ನಾಯಕ ಅವರ ಅಭಿಮಾನಿಗಳು ಯಾವ ಪ್ರಮಾಣದಲ್ಲಿ ಜಮಾಯಿಸಿದ್ದಾರೆ ಅಂತ ಹೇಳಿ, ಅಗಲಿದ ಸುರಪುರದ ದೊರೆಗೆ ಜನರಿಂದ ಕಂಬನಿಯ ವಿದಾಯ ಕೂಡ ಸಿಗ್ತಾ ಇದೆ.